ಹೇಳ್ರಪ್ಪ. ಎಸ್ ಸರ್, ಈ ಷಡ್ಯಂತ್ರದಿಂದ ಕನ್ವರ್ಷನ್ ಮಾಫಿಯಾ ಇದೆ ಅಂತ ಹೇಳಿದ್ರೆ, ಈ ಕನ್ವರ್ಷನ್ ಮಾಫಿಯಾನ ಕೌಂಟರ್ ಮಾಡೋಕ್ಕೆ ಯಾವುದೇ ಗೌರ್ಮೆಂಟ್ ಏನು ಮಾಡಲೇ ಇಲ್ವಾ? ಇನ್ ಕೇಸ್ ಗೌರ್ಮೆಂಟ್ ಫೇಲ್ ಆಗಿದ್ರೆ, ಆಸ್ ಎ ಕಾಮನ್ ಮ್ಯಾನ್, ಆಸ್ ಸಿಟಿಸನ್ಸ್ ಆಫ್ ಇಂಡಿಯಾ, ನಾವೇನು ಮಾಡ್ಬೋದು ಈ ಕನ್ವರ್ಷನ್ ಮಾಫಿಯಾನ ಫೇಸ್ ಮಾಡಬೇಕು ಅಂದರೆ? ಕನ್ವರ್ಷನ್ ಮಾಫಿಯಾ ಸುಮ್ಮನೆ ಬರಲ್ಲಮ್ಮ, ಅದು ಎಲ್ಲರೂ ಜೊತೆಲಿ ಕರ್ಕೊಂಡು ಬರುತ್ತೆ. ಈಗ ಇಲ್ಲಿ ಬಂದಿರೋದು ಕನ್ವರ್ಷನ್ ಮಾಫಿಯಾನೇ. ಅದ್ರ ಜೊತೆಗೆ ಲೆಫ್ಟಿಸ್ಟ್ ಲಿಬರಲ್ಗಳು ಸೇರ್ಕೊಂಡಿದ್ದಾರೆ, ಅವ್ರಿಗೊಂದು ಅವ್ರ ಉದ್ದೇಶ ಇದೆ. ಅದ್ರ ಜೊತೆಗೆ ಜಿಹಾದಿಗಳು ಸೇರ್ಕೊಂಡಿದ್ದಾರೆ, ಅವ್ರಿಗೆ ಅವ್ರ ಉದ್ದೇಶ ಇದೆ. ನಾವು ಫೈಟ್ ಮಾಡುವಂಥವ್ರು ಏನು ಮಾಡ್ತಿದ್ದೀವಿ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕೊಟ್ಕೊಂಡು ಕೂತಿದ್ದೀವಿ. ನಾವು ಫೈಟ್ ಮಾಡಬೇಕಾಗಿದ್ದವ್ರು ಏನು ಮಾಡ್ತಿದ್ದೀವಿ ಗೊತ್ತಾ? ಜೋರಾಗಿ ಮಾತನಾಡಿದ್ರೆ ಇದ್ರ ಕುರಿತಂತೆ ನಂಗೆ ವ್ಯೂ ಸಿಗುತ್ತೆ ಅಂತ ಕೂತ್ಕೊಂಡಿದ್ದೀವಿ. ನಾವು ಫೈಟ್ ಮಾಡಬೇಕಾದವ್ರು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದರ ಬಗ್ಗೆ ಜಾಗೃತಿಯನ್ನ, ಚಿಕಿತ್ಸಕ ಬುದ್ಧಿಯನ್ನ ಝೀರೋ ಮಾಡಿ ನಾವು ಫೈಟ್ ಮಾಡೋದು ಬಿಟ್ಟು ನನಗೆ ಎಷ್ಟು ಲೈಕ್ಸ್ ಬರುತ್ತೆ ಅಂತ ಕೂತ್ಕೊಂಡಿದ್ರೆ ನಾನು ಎಲ್ಲಿಂದ ಫೈಟ್ ಮಾಡೋದು? ಉಲ್ಟಾ ಏನು ಮಾಡ್ತೀವಿ ಗೊತ್ತಾ? ಯಾರು ಫೈಟ್ ಮಾಡ್ತಾರೋ ತಲೆ ಇಲ್ಲ, ಬುದ್ಧಿ ಇಲ್ಲ ಅವನಿಗೆ, ಎಲ್ಲರೂ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಪದೇ ಪದೇ ಹೇಳ್ಕೊಂಡು ಸಮಾಧಾನ ಮಾಡಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಯಾರಿಗೆ ಇದು ಅರ್ಥ ಆಗುತ್ತೋ ಅವನಿಗೆ ದಡ್ಡ ಅನ್ನಿಸ್ತಾನೆ. ಸುಮ್ಮನೆ ಹೇಳ್ಬೋದು ಅಂತಾದರೆ, ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಇವ್ರು ಹೇಳ್ತಿರೋದು ಸುಳ್ಳು ಅಂತ ವಸಂತ್ ಗಿಳಿಯಾರ್ ಮೊದಲನೇ ದಿನ ಹೇಳಿದಾಗ ವಸಂತ್ ಗಿಳಿಯಾರ್ನ ಹುಚ್ಚ ಅಂದಿದ್ರು. ಆಯ್ತಪ್ಪ, ಇವ್ರು ಒಂದಾದ್ಮೇಲೆ ಒಂದು ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ, ಇದು ಸುಳ್ಳು ಅಂತ ಹೇಳಿದಾಗ ಹುಚ್ಚ ಅಂತ ಕರೆದ್ರು. ಕಿರಿಕೀರ್ತಿ ಬಂದು ಇಲ್ಲ ಇದು ಹೇಳ್ತಿರೋದು ಸುಳ್ಳು, ಈ ಥರದ್ದು ಯಾರೂ ಇಲ್ಲ ಅಂದಾಗ ಹುಚ್ಚ ಅಂದರು. ಅಜಿತ್ ಹನುಮಕ್ನವರು ಇದನ್ನು ತಗೊಂಡು ಬಂದಾಗ ಅಜಿತ್ ಹನುಮಕ್ನವ್ರು ದಡ್ಡ ಅಂದ್ರು. ನಾನು ಇದರ ಹಿಂದೆ ಷಡ್ಯಂತ್ರ ಇದೆ ಅಂತಂದ್ರೆ ಇವ್ನಿಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಂದ್ರು. ಇವತ್ತೆಲ್ಲ ಹೊರಗೆ ಬಂದ ಮೇಲೆ ಷಡ್ಯಂತ್ರ ಏನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದ್ರೆ ಎಲ್ಲ ಆಗಬೇಕು, ಎಲ್ಲ ನಡೆದ ಮೇಲೆ. ಲವ್ ಜಿಹಾದ್ ಅಂತ ನಾವು ಹೇಳುವಾಗ ನಗ್ತಾ ಇದ್ರು. ಕೇರಳದಲ್ಲಿ ಹೇಳಿದ್ರು, ಅಲ್ಲಿನ ಕ್ರಿಶ್ಚಿಯನ್ರು ಹೇಳಿದ್ರು. ಆಗನ್ನಿಸ್ತು ಲವ್ ಜಿಹಾದ್ ಅನ್ನೋ ಪದ ನಿಜ ಅಪ್ಪ ಅಂತ. ಇವತ್ತು ಎಲ್ಲರೂ ಮಾತಾಡ್ತಿದ್ದಾರೆ ಲವ್ ಜಿಹಾದ್. ಹೆಸರನ್ನು ಬದಲಾಯಿಸ್ಕೊಂಡು ಮಾಡುವಂಥದ್ದು ಜಾಗೃತಿಯ ಕೊರತೆ ಇದೆಯಲ್ಲ, ಅದು ಬಹಳ ಡೇಂಜರಸ್ ಅಂತ ನನಗನ್ಸುತ್ತೆ. ಸೊ ನಾವೇ ನಮಸ್ತೆ, ನನ್ನ ಹೆಸರು ಮಣಿಕಂಠ. ನಮ್ಮ ಹಿಂದೂಗಳನ್ನೇ ಹಿಂದೂ ದೇವಸ್ಥಾನದ ವಿರುದ್ಧ ಎತ್ಕಟ್ಟೋದು ಇಷ್ಟೊಂದು ಸುಲಭನ ಅಂದರೆ, ಈ ಮಂಜುನಾಥ ಟೆಂಪಲ್ ಏನಿದೆ ಇವಾಗ ನಡೀತಾ ಇರೋ ಘಟನೆಗಳನ್ನ ನೋಡಿದ್ಮೇಲೆ ನನಗನ್ಸಿದ್ದು, ಒಂದು ಕೇವಲ ಬರೀ 2 AI ವಿಡಿಯೋಗಳು ಮತ್ತು ಬೇಸ್ಲೆಸ್ ಅಲಿಗೇಷನ್ಸ್ಗಳು ಇಷ್ಟೇ ಸಾಕಾಗೋಯ್ತಾ? ಯಾಕಂದರೆ ಇಂಥ ವಿಷಯ ಬಂದಿದ ತಕ್ಷಣ ಫಸ್ಟು ಅದರ ಅಂದರೆ ಇವಾಗೇನು ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ನಿಂತಿದ್ದೇ ಜಾಸ್ತಿ ಹಿಂದೂಗಳು. ನಮ್ಮ ಹಿಂದೂಗಳನ್ನ ಇಷ್ಟು ಬಕ್ರ ಮಾಡೋದು ಇಷ್ಟು ಸುಲಭವಾಗಿದೆಯಾ ಇವಾಗ? ಹಿಂದೂಗಳ ಕ್ಯಾರೆಕ್ಟರ್ ಇದೆಯಲ್ಲ, ಬಹಳ ಒಳ್ಳೆಯ ಕ್ಯಾರೆಕ್ಟರ್. ಅವರು ಏನು ಮಾಡ್ತಾರೆ ಅಂತಂದರೆ, ಒಂದು ಸೌಜನ್ಯ ಅನ್ನುವಂಥ ಹೆಣ್ಣು ಮಗುವಿಗೆ ತೊಂದರೆ ಆಗಿದೆಯಾ, ಆಗಿದೆ ಅಂತಂದರೆ ನ್ಯಾಯ ಬೇಕು. ಇವತ್ತಿಗೂ ಕೂಡ ಬ್ಯಾಕ್ ಫುಟಲ್ಲಿ ನಾವು ವರ್ಕ್ ಮಾಡ್ತಿರೋದ. ಪದೇ ಪದೇ ಸೌಜನ್ಯಗೆ ನ್ಯಾಯ ಬೇಕು ಅಂತ ಯಾಕೆ ಕೇಳ್ತಿರೋದು ಗೊತ್ತಾ? ಅಯ್ಯೋ ನಾವು ಹೆಣ್ಮಕ್ಳ ವಿರುದ್ಧ ಅಲ್ಲ ಕಣಪ್ಪ, ನ್ಯಾಯ ಸಿಗಬೇಕು. ಅಗ್ರೆಸಿವ್ ಆಗಿ ಮಾತನಾಡ್ತಿಲ್ಲ ನಾವು ಇವಾಗಲೂ ಕೂಡ ಬ್ಯಾಕ್ ಫುಟಲ್ಲಿ ನಿಂತು ಮಾತಾಡ್ತಿದ್ದೀವಿ. ನಮ್ಗೆ ಯಾಕೆಂದರೆ ನ್ಯಾಯ ಬೇಕು, ಬಟ್ ಈ ಮೋಸದ ನ್ಯಾಯ ಅಲ್ಲ, ಸರಿಯಾಗಿರುವಂಥ ನ್ಯಾಯ ಬೇಕು ಅಂತ. ಹಿಂದೂಗಳಿಗೆ ಹೇಗಿದೆ ಅಂತಂದರೆ, ಆ ನೈತಿಕ ಪ್ರಜ್ಞೆ ಇರುತ್ತಲ್ಲ, ಯಾವತ್ತೂ ಕಾಡುತ್ತೆ. ನನ್ನಿಂದ, ನನ್ನ ಧರ್ಮದಿಂದ, ನನ್ನ ಮತದವರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದನ್ನು ತಲೆಗೆ ತುಂಬಿಸಿಟ್ಬಿಟ್ಟಿದ್ದಾರೆ. ಅನ್ಯ ಮತದವರಿಂದ ನನಗೆ ತೊಂದರೆ ಆದಾಗ ಹೋರಾಟ ಮಾಡೋ ನಾನಾದರೂ, ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ? ಎಲ್ಲೋ ಒಂದೆರಡು ಕಡೆ ಆಗಿರೋದನ್ನ ಯಾಕೋ ಇಷ್ಟು ದೊಡ್ಡದು ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮಮ್ಮ ನನಗೆ. ಎಲ್ಲೋ ಒಂದೆರಡು ಕಡೆ ಅಂತಾರೆ, ಅವ್ರಿಗೆ ಗೊತ್ತಿಲ್ಲ ಇಡೀ ದೇಶದಲ್ಲಿ ಹಿಂಗೆ ನಡೀತಿದೆ ಅಂತ. ಅವಾಗ ನನಗೆ ಬೈತಾರೆ, ಯಾಕಪ್ಪ ಹಿಂಗೆ ಮಾಡ್ತೀರಾ ಅಂತ. ಬಟ್ ನನಗೆ ಗೊತ್ತಿರುತ್ತೆ ಏನು ನಡೀತಿದೆ, ಇದ್ರ ಹಿಂದೆ ಇರುವಂಥ ಷಡ್ಯಂತ್ರ. ಅಂದರೆ ನನ್ನ ಮನೆಯಲ್ಲಿ ನನಗೆ ಕಲಿಸ್ಕೊಟ್ಟಿರೋ ಪಾಠ ಏನು ಅಂತಂದರೆ, ನನ್ನಿಂದ, ನನ್ನ ಕಡೆಯಿಂದ, ನನ್ನವರಿಂದ, ನನ್ನ ಧರ್ಮದಿಂದ ಯಾರಿಗೂ ತೊಂದರೆ ಆಗದಂತೆ ಬದುಕಬೇಕು ಎನ್ನುವ ಚೌಕಟ್ಟು ಹಾಕೊಟ್ಟಿದ್ದಾರಲ್ಲ. ಹೀಗಾಗಿ ನಮ್ಮ ಸೈಕಾಲಜಿ ಹೆಂಗಿದೆ ಅಂತಂದರೆ, ಆ ಥರದ 4 ಸಂಗತಿಗಳನ್ನು ಹೇಳಿಬಿಟ್ರೆ, ಅದರಲ್ಲೂ ಎಮೋಷ್ನಲ್ ಸಂಗತಿಗಳನ್ನು ಸೇರಿಸ್ಬಿಟ್ರೆ ನಾವು ಬಹಳ ಬೇಗ ಒಪ್ಕೊಂಡ್ಬಿಡ್ತೀವಿ, ವೀಕ್ ಆಗಿಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಅಜ್ಮೀರದಲ್ಲಿ 250 ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು. ಮಾಡಿದವ್ರು ಯಾರು? ಅಜ್ಮೀರ್ ದರ್ಗಾದ ಫ್ಯಾಮಿಲಿಗೆ ಸೇರಿದ ಮಕ್ಕಳು. ಹೆಂಗೆ ಮಾಡಿದ್ದು? ಒಂದು ಹೆಣ್ಮಗಳನ್ನ ಕರ್ಕೊಂಡೋದ್ರು. ಆ ಹೆಣ್ಮಗಳ ಜೊತೆ ಒಬ್ಬನಿಗೆ ಅವನಿಗೆ ಫ್ರೆಂಡ್ಶಿಪ್ ಇತ್ತು, ಅವಳ ಜೊತೆ ದೇಹ ಸಂಪರ್ಕ ಮಾಡಿಕೊಂಡ, ಅದನ್ನು ವಿಡಿಯೋ ಮಾಡಲಾಯಿತು. ಅವಳಿಗೆ ಮತ್ತೆ ಆ ವಿಡಿಯೋ ತೋರಿಸಿ ಹೆದರಿಸಿ 4 ಜನ ಮಾಡಿದ್ರು. ಅವಳ ಫ್ರೆಂಡನ್ನು ಅವಳ ಮೂಲಕ ಕರೆಸಿದ್ರು. ಇನ್ನೊಂದು ಜನ, ಒಟ್ಟು 250 ಜನಕ್ಕಾಯ್ತು. ಯಾವ ಸಮೀರು ಬರಲಿಲ್ಲ ರೀ, ಯಾವ ಸಮೀರು ಹಿಂಗೆ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡಲಿಲ್ಲ. ಯಾರೂ AI ತೊಗೊಂಡು ಬಂದು ವಿಡಿಯೋ ಮಾಡಲಿಲ್ಲ. ಆ 250 ಜನರ ಬದುಕು ಬರ್ಬಾದಾಯ್ತಲ್ಲ. ನನಗೆ ದುಃಖ ಇದೆ. ಆದರೆ ನಮ್ಮಮ್ಮ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಆಗೋಯ್ತು ಬಿಡ್ರೋ, ಮಾತಾಡಬೇಡ ಅಂತ. ಆದರೆ ನಮ್ಮಮ್ಮ ಸೌಜನ್ಯನ ವಿಚಾರ ಬಂದಾಗ ನಮ್ಮ ಕಡೆಯಿಂದ ತಪ್ಪಾಗಿದ್ದು, ತಪ್ಪಾದರೆ ತಪ್ಪು ಕಣ ಅಂತಾರೆ. ಡಿಫರೆನ್ಸ್ ಗಮನಿಸಿ. 250 ಹೆಣ್ಣು ಮಕ್ಕಳಿಗೆ ಆಗಿರೋದನ್ನು ಬಿಟ್ಬಿಟ್ಟು ಯಾಕೆ ಅಂತಂದರೆ, ಯಾರೋ ಮಾಡಿರೋ ತಪ್ಪಿನ ಬಗ್ಗೆ ತುಂಬ ಮಾತಾಡೋದು ಬೇಡ ಅಂತ. ನನ್ನ ಕಡೆಯಿಂದ ನೈತಿಕತೆಯನ್ನು ಕಾಪಾಡ್ಕೋಬೇಕು ಅಂತಿದೆಯಲ್ಲ, ಅದು ಗ್ರೇಟ್ ಅಂತ. ಅದಕ್ಕೆ ನಾನು ಹೇಳೋದು, ಹಿಂದುವಿನ ಬಗ್ಗೆ ಆರೋಪ ಬಂದಾಗ ಪರೀಕ್ಷೆ ಮಾಡಿ ಒಪ್ಕೋ. ಹಿಂದುವಿನ ಬಗ್ಗೆ ಗ್ರೇಟ್ನೆಸ್ ಹೇಳಿದಾಗ ಸೈಲೆಂಟಾಗಿ ನಮಸ್ಕಾರ ಮಾಡು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.